ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ 6ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಘರ್ಷಣೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ ಘರ್ಷಣೆಯು ಅಂತ ಕೇಳಿದ್ದಾರೆ. ಘರ್ಷಣೆಯು ವಸ್ತುಗಳ ಗಾತ್ರ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಇಲ್ಲ. ಘರ್ಷಣೆ ವಸ್ತುಗಳ ಗಾತ್ರವನ್ನು ಅವಲಂಬಿಸಿರುವುದಿಲ್ಲ, ವಸ್ತುವಿನ ವಿಸ್ತೀರ್ಣವನ್ನು ಅವಲಂಬಿಸಿರುವುದಿಲ್ಲ. ಹಾಗಾಗಿ ಮೊದಲನೇ ಆಪ್ಷನ್ ಎ ತಪ್ಪಾದ ಉತ್ತರ. ಘನ ವಸ್ತುಗಳ ನಡುವೆ ಮಾತ್ರ ಕಂಡು ಬರುತ್ತದೆ ಅಂತ ಹೇಳ್ತಾರೆ. ಇದು ಕೂಡ ತಪ್ಪಾದ ಉತ್ತರ. ಘನ ವಸ್ತುಗಳ ನಡುವೆ ಮಾತ್ರ ಕಂಡು ಬರುವುದಿಲ್ಲ. ಘನ, ದ್ರವ, ಅನಿಲ ಎಲ್ಲಾ ವಸ್ತುಗಳ ನಡುವೆಯೂ ಕಂಡು ಬರುತ್ತೆ ಅಲ್ವಾ. ದ್ರವ ಮತ್ತೆ ಅನಿಲಗಳನ್ನ ತರಲಗಳು ಅಂತ ಕರಿತೀವಿ. ಈ ತರಲಗಳು ಉಂಟು ಮಾಡುವ ಘರ್ಷಣೆಯನ್ನ ಸೆಳೆತ ಅಂತ ಹೇಳ್ತೀವಿ ಅಲ್ವಾ. ಇಲ್ಲಿ ಘನ ವಸ್ತುಗಳ ನಡುವೆ ಮಾತ್ರ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪು. ಆಪ್ಷನ್ ಸಿ, ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ವಿರೋಧಿಸುವ ಬಲವಾಗಿದೆ. ಹೌದಾ? ಹೌದು, ಇದು ಸರಿಯಾದ ಉತ್ತರ. ಘರ್ಷಣೆ ಯಾವಾಗಲೂ ಎರಡು ಸಂಪರ್ಕದಲ್ಲಿರುವಂತಹ ವಸ್ತುಗಳ ನಡುವೆ ನಡೀತದೆ. ಈಗ ಒಂದು ಮೇಲ್ಮೈ ಚಲಿಸಲಿಕ್ಕೆ ಪ್ರಾರಂಭ ಆಯ್ತು ಅಥವಾ ಸಂಪರ್ಕದಲ್ಲಿರುವ ಒಂದು ವಸ್ತು ಚಲಿಸಲಿಕ್ಕೆ ಪ್ರಾರಂಭ ಆಯ್ತು ಅಂದ್ರೆ, ಈಗ ಇಲ್ಲಿ ನೋಡಿ, ಈ ಇಟ್ಟಿಗೆ ಅಥವಾ ಈ ಮರದ ತುಂಡನ್ನ ನೋಡಿದ್ರೆ ಇದು ಚಲಿಸ್ಲಿಕ್ಕೆ ಪ್ರಾರಂಭ ಆಗ್ತಿದೆ ಅಂದ್ರೆ ಈ ಕಡೆ ಇಲ್ಲಿ ಘರ್ಷಣೆ ಈ ಕಡೆ ಅದನ್ನ ವಿರೋಧಿಸ್ತಾ ಇದೆ. ಹೋಗ್ಬೇಡ ಹೋಗ್ಬೇಡ ನಿಂತ್ಕೋ ಅಂತ ವಿರೋಧಿಸ್ತಾ ಇದೆ. ಇದು ಯಾವಾಗಲೂ ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನ ವಿರೋಧಿಸುವ ಬಲವಾಗಿದೆ. ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ಹೆಚ್ಚಿಸುತ್ತದೆ. ಇಲ್ಲ, ಘರ್ಷಣೆ ಸಾಪೇಕ್ಷ ಚಲನೆಯನ್ನ ಹೆಚ್ಚಿಸೋದಿಲ್ಲ. ಯಾವಾಗಲೂ ಅದು ವಿರೋಧಿಸುವಂತಹ ಬಲ, ಚಲನೆಯನ್ನ ಹೆಚ್ಚಿಸುವಂತಹ ಬಲ ಅಲ್ಲ. ಇದು ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನ ಹೆಚ್ಚಿಸೋದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಸಿ, ಸಂಪರ್ಕದಲ್ಲಿರುವ ವಸ್ತುಗಳ ಸಾಪೇಕ್ಷ ಚಲನೆಯನ್ನು ವಿರೋಧಿಸುವ ಬಲವಾಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.